ಅದ್ಭುತವಾದಂಥ ಸುಂದರವಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಪರಿಸರ ಪ್ರೇಮಿಗಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಎಳ್ಜಿತ್ ಅನ್ನೋ ಒಂದು ಗ್ರಾಮದಿಂದ ಮುಂದೆ ಒಂದು 1 ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಬೇಕು, ಕಿರಿದಾದಂಥ ದಾರಿ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ, ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಅಕ್ರೋಟ್. ಇವತ್ತು ನಾವೊಂದು ಭಾಳ ಅದ್ಭುತವಾದಂಥ ಸುಂದರವಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಪರಿಸರ ಪ್ರೇಮಿಗಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಆದರೆ ಈ ಜಾಗದ ಹೆಸರು ಯಾವುದು ಅಂತ ನಾನು ಇವಾಗ ಹೇಳಲ್ಲ. ಮುಂದೆ ಅಲ್ಲಿಗೆ ಹೋಗಿನೇ ಅದನ್ನು ಅಲ್ಲಿ ಜಾಗದ ವಿಶಿಷ್ಟತೆ ಮತ್ತು ಅದರ ಸೌಂದರ್ಯತೆಯನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಜೊತೆಗೆ ಇರಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಅದರಿಂದ ನಾವು ಹಾಕುವಂಥ ಪ್ರತಿ ವಿಡಿಯೋದ ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಹಾಗೆ. ಕುಂದಾಪುರದ ಪ್ರಸಿದ್ಧವಾದಂಥ ಬೀಚು ರಾಸಿ ಬೀಚ್ ಅಂತೇಳಿ. ಇದು NH 66ಗೆ ತಾಕಿಕೊಂಡೇ ಇದೆ. ಇದ್ರ ಬಗ್ಗೆ ಇನ್ನೊಂದು ಸಾರಿ ಮಾಡ್ತೀವಿ. ನಾವಿವಾಗ ಕುಂದಾಪುರದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸಿದ್ದೀವಿ. ಕುಂದಾಪುರದಿಂದ ಸುಮಾರು ಒಂದು 15 ಕಿಲೋಮೀಟರ್ ಬಂದರೆ ಬೀಚ್ ಕಾಣ್ಬೋದು ನೀವು. ತುಂಬ ಒಳ್ಳೆ ಬೀಚು, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಒಳ್ಳೆ ಬೀಚು, ತುಂಬ ಸುಂದರವಾದಂಥ ಬೀಚ್ ಇದೆ. ಮತ್ತು ಈ ಹೈವೇ ಅಂತ ಇದೆಯಲ್ಲ, ಈ ರಸ್ತೆ ಪಕ್ಕದಲ್ಲಿ ಅಂದರೆ ಬಲಬದಿಗೆ ಒಂದು ಸೈಡ್ಗೆ ಈ ಸಮುದ್ರ ಇದೆ, ಇನ್ನೊಂದು ಸೈಡಿಗೆ ಒಂದು ಸೌಪರ್ಣಿಕ ಅಂತ ಒಂದು ನದಿ ಹರಿಯುತ್ತೆ. ಇದು ಎರಡರ ಮಧ್ಯೆ ಕೇವಲ ಇದು ಒಂದು ರಸ್ತೆ ಹಾದು ಹೋಗಿದೆ. ಇದನ್ನು ನೀವು ಗೂಗಲ್ ಮ್ಯಾಪಲ್ಲಿ ಏನಾದರೂ ನೀವು ಸರ್ಚ್ ಮಾಡಿದ್ರೆ ನೀವು ಇದನ್ನು ನೋಡ್ಬೋದು. ನೋಡಿ, ಇದೆ ಎಡತೆರೆ ಗ್ರಾಮ. ಇಲ್ಲಿಂದ ನಾವು ಕೊಲ್ಲೂರು ರಸ್ತೆ, ಬಲಗಡೆ ಹೋದರೆ ಕೊಲ್ಲೂರು ರಸ್ತೆ, ಬೈಂದೂರು ಕೊಲ್ಲೂರು ರಸ್ತೆ, ಆ ರಸ್ತೆ ಮುಖಾಂತರವಾಗಿ ಮುಂದೆ ಹೋದರೆ ನಾನು ಹೇಳಿದಂಥ ಒಂದು ಗ್ರಾಮ ಬರುತ್ತೆ. ಅಲ್ಲಿಗೆ ಹೋಗೋಣ. ನಾವಿವಾಗ ಕೊಲ್ಲೂರು ರಸ್ತೆಯಲ್ಲಿದ್ದೀವಿ, ಬೈಂದೂರು ಕೊಲ್ಲೂರು ರಸ್ತೆಯಲ್ಲಿ. ಇಲ್ಲಿಂದ ಸುಮಾರು ಒಂದು 10-12 ಕಿಲೋಮೀಟರ್ ಮುಂದೆ ಹೋಗಬೇಕು. ಥರ ಬಂದಿದ್ದೀವಿ ನೋಡಿ. ಎದುರುಗಡೆ ಕಾಣ್ತಾ ಇರೋ ಬೆಟ್ಟಗಳೇ ಕೊಡಚಾದ್ರಿ ಬೆಟ್ಟ ಅಂತ ಹೇಳ್ತಾರಲ್ಲ, ಆ ಕೊಡಚಾದ್ರಿ ಬೆಟ್ಟಗಳ ಶ್ರೇಣಿಯೇ ಎದುರುಗಡೆ ಕಾಣಿಸ್ತಾ ಇರೋದು. ಚೆನ್ನಾಗಿದೆ. ಬೇಗ ಚುಂಬನ. ಇಲ್ಲಿ ಬಂದರೆ ಶ್ರೀ ನಂದಿಕೇಶ್ವರ ದೈವದ ಮನೆ, ಕುರುವಾಣ ಹೋಗುವ ದಾರಿ.
ಈ ರಸ್ತೆ ಪುಟ್ಟ ಕಿರಿದಾದಂಥ ರಸ್ತೆ, ಮಡ್ ರಸ್ತೆ. ಇದ್ರ ಒಳಗಡೆ ಹೋಗಬೇಕು. ಗಾಡಿ ಎಷ್ಟರ ಮಟ್ಟಿಗೆ ಹೋಗುತ್ತೆ ನೋಡೋಣ. ಇಲ್ಲಿಂದ ಇದು ಎಳ್ಜಿತ್ ಅನ್ನೋ ಒಂದು ಗ್ರಾಮದಿಂದ ಮುಂದೆ ಒಂದು 1 ಕಿಲೋಮೀಟರ್ ಅಷ್ಟು ದೂರ ಬಂದಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಬೇಕು. ಕಿರಿದಾದಂಥ ದಾರಿ. ಇಲ್ಲಿಂದ ಮುಂದೆ ಹೋದ್ರೇ ನಾನು ಹೇಳಿರುವಂಥ ಸ್ಥಳ ಸಿಗುವಂಥದ್ದು. ಬನ್ನಿ ಹಾಗಾದರೆ ಹೋಗೋಣ. ಸ್ನೇಹಿತರೆ, ಫೈನಲಿ ಈ ಸ್ಥಳಕ್ಕೆ ಬಂದು ತಲುಪಿದ್ದೇವೆ. ಇಲ್ಲಿಗೆ ಬರಲಿಕ್ಕೆ ಒಂದು ಅತ್ಯಂತ ದುರ್ಗಮವಾದಂಥ ದಾರಿ. ಅದರಲ್ಲಿ ಏಳು ಬೀಳಿನ ನಡುವೆ ನಮ್ಮ ವಾಹನ ಇಲ್ಲಿವರೆಗೂ ಮುಂದೆ ಹೋಗುವ. ಇದು 2-3 ಹಂತಗಳಲ್ಲಿ ಈ ಜಲಪಾತ ಇಲ್ಲಿ ಹರಿಯುತ್ತೆ. ನಾನು ಹೇಳ್ತಿದ್ದಂಥ ಸ್ಥಳ ಇದೆ ಫ್ರೆಂಡ್ಸ್. ಇದರ ಹೆಸರು ಹಕ್ಕಲ್ಮನೆ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ನೋಡೋಣ ಇನ್ನು ಮುಂದೆ ಹೇಗೆ ಯಾವ ಸ್ಥಳದಲ್ಲಿ ಯಾವ ಸ್ತರದಲ್ಲಿ ಇದು ಹರಿಯುತ್ತೆ ಅಂಥೇಳಿ. ಈಗ ನಾವು ಕೆಳಗಡೆ ಮೊದಲನೇ ಹಂತದಲ್ಲಿರ್ತೀವಿ. ನೀರು ನೋಡಿ, ಫಿಲ್ಟರ್ ನೀರು ಇದ್ದಂಗಿದೆ. ವಾವ್, ಅದೇ ನಮ್ಮ ಆತ್ಮೀಯ ಗೆಳೆಯರಾದಂಥ ಮತ್ತು ಇಲ್ಲಿನ ಸ್ಥಳೀಯರಾದಂಥ ಸುನಿಲ್ ಗೋಲಿಹೊಳೆಯವರು ನಮ್ಮ ಜೊತೆ ಇದ್ದಾರೆ. ಅವರೇ ನಮಗೆ ಇವತ್ತು ಮಾರ್ಗದರ್ಶಕರು ಇಲ್ಲಿ. ವಾವ್, ಹುಷಾರಾಗಿ ಬಾ ಬಾ ಬಾ, ಬ್ಯಾಗ್ ತಗೊಂಡು ಬಾ. ಪ್ಯಾಂಟ್ ಮೇಲೆ ಮಾಡ್ಕ ಇದಾನ. ವಾವ್,
ನೋಡಿ ಚೆನ್ನಾಗಿ ನೀರು ಹರಿಯುತ್ತೆ, ಎಷ್ಟು ತಂಪಿದೆ ಅಲ್ಲ. ಸೂಪರ್. ನೋಡಿ ಇದು ನೀರು ಎಲ್ಲಿಂದ ಹೇಗೆ ಹರಿಯುತ್ತೆ. ಇದಾನ ನೀನು ಅಲ್ಲಿ ಮೇಲೆ ಹೋಗುವ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ವಾಟರ್ ಫಾಲ್ಸ್ ಸುಮಾರು ಒಂದು 25-30 ಅಡಿ ಮೇಲಿಂದ 35 ಇನ್ನೂ ಜಾಸ್ತಿನೇ ಇರ್ಬೋದು ಫ್ರೆಂಡ್ಸ್. ಒಂದು 35-40 ಅಡಿ ಮೇಲಿಂದ ನೀರು ಧುಮ್ತಾ ಇದೆ. ಈಗ ನಾವು ಕೂಡ ಒಂದು 45 ಅಡಿ ಮೇಲೆ ಹತ್ಕೊಂಡು ಬಂದಿದ್ದೀವಿ ನೋಡಿ. ಸುತ್ತಲೂ ದಟ್ಟವಾದ ಕಾಡು, ನಿರ್ಜನವಾದ ಪ್ರದೇಶ. ಹಂಗಂತೇಳಿ ಯಾರೂ ಬರಲ್ಲ ಅಂತ ಏನಿಲ್ಲ, ಬರ್ತಾರೆ ಜನ ಇಲ್ಲಿ. ಇವತ್ತು ಸದ್ಯಕ್ಕೆ ಮಳೆ ಇಲ್ಲದ ಕಾರಣ ನಮಗೆ ಸುಲಭವಾಗಿ ಇಲ್ಲಿವರೆಗೂ ತಲುಪೋಕ್ಕೆ ಸಾಧ್ಯವಾಯಿತು. ಇದರ ಹೆಸರು ಹಕ್ಕಲ್ಮನೆ ವಾಟರ್ ಫಾಲ್ಸ್ ಅಂತ ಇಲ್ಲಿ ಸ್ಥಳೀಯರು ಕರೀತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ನೀರು ಒಳಗಡೆ ಹೋಗುವಂಥ, ನೀರಿಗೆ ಇಳಿಯುವಂಥ ಪ್ರಯತ್ನ ಮಾಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಮೇಲೆ ಹತ್ತಿದ್ದೀನಿ. ನಮಗೆ ಅಭ್ಯಾಸ ಇಲ್ಲದ ಕಾರಣ, ಟ್ರೆಕ್ಕಿಂಗ್ ಅಭ್ಯಾಸ ಇಲ್ಲದ ಕಾರಣ ನೋಡಿ ಮೇಲೆ ಹತ್ಕೊಂಡು ಬಂದಿದ್ದೀವಿ. ಕಷ್ಟಪಟ್ಟು ಮೇಲೆ ಬಂದಿದ್ದಕ್ಕೂ ಸಾರ್ಥಕವಾಯಿತು ಫ್ರೆಂಡ್ಸ್. ಎಂಥ ಒಳ್ಳೆ ದೃಶ್ಯ, ಎಂಥ ಒಳ್ಳೆ ನೋಟ. ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿ, ಈ ಪ್ರಕೃತಿಯ ಸೌಂದರ್ಯತೆನ ಕಣ್ಣು ತುಂಬ ನೋಡಿ, ಕಣ್ಣು ತುಂಬ ತುಂಬಿಸ್ಕೊಂಡು ನೀವು ಆನಂದ ಪಡಿ. ಸ್ನೇಹಿತರೆ, ಇಲ್ಲಿ ಯಾರು ದಯವಿಟ್ಟು ಪ್ಲಾಸ್ಟಿಕ್ಕು ಬಾಟ್ಲು ಇದು ಯಾವುದು ತಗೊಂಡು ಬರಬೇಡಿ. ತುಂಬ ಶುದ್ಧವಾದಂಥ ಪರಿಸರ ಇದೆ. ದಯವಿಟ್ಟು ಇದನ್ನು ಯಾರು ಹಾಳು ಮಾಡುವಂಥ ಪ್ರಯತ್ನ ಮಾಡಬೇಡಿ. ಇದು ಹೇಗಿದೆ ಹಾಗೇನೆ ಇದರ ನೈಜ ಸೌಂದರ್ಯದ ಸ್ವಾದವನ್ನು ಸವಿರಿ ನೋಡಿ. ಬಿಸಿಲಿಗೆ ಇನ್ನೂ ಹಾಲಿನ ಧಾರೆ ಥರ ಕಾಣ್ತಾ ಇದೆ. ನೀರೆಲ್ಲ ಹಾಲೇ ಧುಮುಕ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆ.
ಕೇರ್ ವಹಿಸಬೇಕು. ಯಾಕಂದರೆ ನಾನು ಇವತ್ತು ಇಲ್ಲಿ ನಾನು ಕೂಡ ಕಾಲು ಜಾರಿ ಬಿದ್ದು ಬೆನ್ನು ನೋವು ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಇಲ್ಲಿಂದ ಮುಂದೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ ಕೂಡ ಈ ಸ್ಥಳಕ್ಕೆ ಒಮ್ಮೆ ಖಂಡಿತ ಭೇಟಿ ಕೊಡಿ. ಹಾಗೆಯೇ ಈ ಸ್ಥಳದ ಸ್ವಚ್ಛತೆಯನ್ನು ಕೂಡ ಕಾಪಾಡಿ ಮತ್ತು ಇಲ್ಲಿಯ ನಿಸರ್ಗದತ್ತವಾದಂಥ ಸೌಂದರ್ಯವನ್ನು ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸುಂದರವಾದ ಅದ್ಭುತವಾದಂತಹ ಮತ್ತೊಂದು ಸ್ಥಳ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು.